ಈಗೇನ್ ಮಾಡೋದು ಅಂತ ಹೇಳ್ರಿ. ದಶರಥ ರಾಮ, ಮೊದಲು ನೀನು ವಿಶ್ರಾಂತಿ ತಗೋ. ನೀನ್ ಹೇಳ್ಬೇಕು ಅನ್ಕೊಂಡಿರೋದ್ನಲ್ಲ ಆಮೇಲೆ ಹೇಳಿದ್ರಾಯ್ತು. ಬೇಕಾಗಿಲ್ಲ. ಅವ್ರು ಏನು ಹೇಳಬೇಕು ಅಂತಿದ್ದಾರೋ ಅದು ನನಗೆ ಗೊತ್ತು. ನಾನು ಹೇಳ್ತೀನಿ. ನಿಮ್ಗೆ ಈಗಾಗಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ದಶರಥ ರಾಮ್ ಅವರೇ. ಇಲ್ಲ ಅಂದಿದ್ರೆ ನನ್ನ ಕೆಲಸನ ಅರ್ಧಕ್ಕೆ ಬಿಟ್ಟು ಬಂದು ನಿಮ್ಮ ಮನೆಯವ್ರಿಗೆ ನಿಜ ಹೇಳ್ತಿದ್ದೆ. ಇವತ್ತು ಅಷ್ಟೇ ನಿಜ ಹೇಳೋಕೆ ನಾನು ನಿಮ್ಮನೆಗೆ ಬರ್ತಾ ಇದ್ದೆ. ಆದ್ರೆ ಯಾರೋ ನನಗೆ ಹೊಡೆದು ಕಾರ್ಗೆ ಹಾಕಿದ್ರು. ವೈದೇಹಿ, ನಿಮ್ಮಿಬ್ರು ಮದುವೆದು ಸಾಕ್ಷಿ ಬೇಕಂತೆ. ತೋರ್ಸಮ್ಮ ಇವ್ರಿಗೆ. ಏನ್ ಯೋಚನೆ ಮಾಡ್ತಿದ್ಯಮ್ಮ? ಆವತ್ತು ನಾನು ಕೋಮಾಗ ಹೋಗ್ತಾ ಇದ್ದಿದ್ರೆ, ಹಾಸ್ಪಿಟ್ಲಲ್ಲಿ ನಾನು ಮಾತಾಡಾದ್ಮೇಲೆ ನೀನು ನಿಜ ಹೇಳ್ಬಿಟ್ಟಿದ್ರೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ. ನಿನ್ ಮದ್ವೆಗೆ ಸಾಕ್ಷಿ ನಿನ್ ಮಂಗಳ್ಸೂತ್ರ. ತೋರ್ಸಮ್ಮ ಅದನ್ನ. ಅಕ್ಕ, ತೋರ್ಸ್ಬಿಡಕ್ಕ. ಇಷ್ಟ ದಿವಸ ನೀನ್ ಮಾಡಿದ ತ್ಯಾಗ ಸಾಕು. ಎಲ್ರು ಸೇರಿ ಭಾವನ್ ಜೊತೆ ಮದ್ವೆ ಮಾಡಿಸ್ಬೇಕು ಅಂತ ನಿಂತಿರ್ಬೇಕಾರೆ ಆಗಿರೋ ಮದ್ವೆ ಬಗ್ಗೆ ಹೇಳ್ಕೊಳ್ದೆ ಯಾಕಕ್ಕ ಸುಮ್ನಿದ್ಯಾ? ತಾಳಿನ ತೋರ್ಸು ಅಕ್ಕ. ತೋರ್ಸಮ್ಮ ಇವ್ರಿಗೆ.
ಹೇಳ್ತಾನೆ ಇತ್ತು. ಅದಕ್ಕೆ ಯಾರು ಒಪ್ಕೊಳ್ಳಿ ಬಿಡ್ಲಿ, ಕೊನೆಗೆ ನೀನೇ ಇಲ್ಲ ಅಂತ ಹೇಳಿದ್ರು ನನ್ ಮನ್ಸು ಯಾವಾಗ್ಲೂ ನಿನ್ ಕಡೆಗೆ ವಾಲ್ತಿತ್ತು. ಆದ್ರೂ ನೀನ್ ಯಾಕೆ ಇಷ್ಟು ದಿನ ಹೇಳಲಿಲ್ಲ? ನನ್ ಸಂಕಟ ನೋಡಿ ಕೂಡ ನನ್ ಬಗ್ಗೆ ಅಯ್ಯೋ ಪಾಪ ಅನ್ಸ್ಲಿಲ್ವಾ? ಅಬ್ಬಬ್ಬಬ್ಬಬ್ಬಾ, ಎಂತ ದೃಶ್ಯ, ಎಂತ ದೃಶ್ಯ! ಸೂಪರ್ ಆಗಿದೆ. ಸೇಮ್ ಸಿನಿಮಾ ನೋಡ್ದಂಗೆ ಅನ್ನಿಸ್ತು. ಊರ್ಮಿಳಾ, ನೀವು ಕೋಪ ಮಾಡ್ಕೋಬೇಡಿ ಮಾವ. ತೋರ್ಸೋ ಫೋಟೋನೇ ಸುಳ್ಳು ಅಂತ ಪ್ರೂವ್ ಮಾಡೋ ಚಾನ್ಸಸ್ ಇರುವಾಗ ಇವಳಿಗೆ ತಾಳಿ ಕಟ್ಟಿದಾನೆ ಅಂತ ನಿಮ್ ಹತ್ರ ಏನ್ ಸಾಕ್ಷಿ ಇದೆ? ಕೂತ್ಕೊಳ್ಳಪ್ಪ. ಗುರುಗಳೇ, ಗಂಡ ಹೆಂಡ್ತೀರಿಬ್ರು ಈಗ ಹೋಮಕ್ಕೆ ಕೂತ್ಕೋಬೋದಲ್ವಾ? ಖಂಡಿತವಾಗ್ಲೂ ಅವರಿಬ್ರು ಹೋಮಕ್ಕೆ ಕೂತ್ಕೋಬಹುದು ದಶರಥರಾಮ. ನಿನ್ನ ಸಂಕಲ್ಪ ತುಂಬಾ ದೊಡ್ಡದು. ಅದಕ್ಕೆ ಅದು ಸಿದ್ಧಿಯಾಗೋ ಸಮಯದಲ್ಲಿ ನೀನು ಚೇತರಿಸ್ಕೊಂಡೆ. ನಿನ್ನ ಮಗನ ಮದುವೆ ಸಮಸ್ಯೆ ಕೂಡ ದೂರ ಆಯಿತು. ಹೋಮನ ಮುಂದುವರಿಸಿ. Shut
ಆದ್ರೆ ಈ ಅದೃಷ್ಟದ ಹಿಂದೆ ಅದೆಷ್ಟು ನೋವು. ನನ್ನ ಜೀವನದಲ್ಲಿ ಸಂತೋಷ ಕೊಡ್ಬೇಕಾಗಿರೋ ಪ್ರತಿ ವಿಷಯನೂ ನೋವಾಗಿ ಉಳ್ದೋಯ್ತು. ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ದೆ. ಆದ್ರೆ ಶ್ರೀಯಾ ಜೊತೆ ಮದ್ವೆ ಅಂದ್ರು. ತಾಳಿ ನನ್ ಕತ್ತೆ ಕಟ್ಟಿದ್ರಿ. ಆದ್ರೆ ಹೆಂಡತಿಯಾಗಿ ಶ್ರೀಯಾನ್ ಕಳ್ಸಿದ್ರು. ನಿಮ್ ಹೆಂಡತಿನೇ ಆದ್ರೂ ನಿಮ್ ಜೀವನದಲ್ಲೇ ಇರೋಕಾಗ್ದೆ ನಿಮ್ ಪಕ್ಕನೇ ಇದ್ದು ನಿಮಗ್ ಸಂಬಂಧನೇ ಇಲ್ದಿರೋ ಹಾಗೆ ಪ್ರತಿ ಕ್ಷಣ ಎಷ್ಟು ನರಕ ಅನ್ಭವಿಸ್ತಿದ್ನೋ ಹೊರಗಡೆ ಹೇಳ್ಕೊಡೋಕಾಗ್ದೆ ಒಳಗೆ ಇಟ್ಕೊಂಡು ಕೊರಗಿದ್ ನನ್ ಮನಸ್ಸಿಗೆ ಗೊತ್ತು. ನೀವ್ ಕಟ್ಟಿರೋ ಈ ತಾಳಿಗ್ ಸಾಕ್ಷಿಯಾಗಿ ನಿಮ್ ಜೊತೆ ಇದ್ದ ನೆನಪುಗಳ ಜೊತೆಗೇನೆ ನನ್ ಜೀವನ ಎಲ್ಲಿ ಕಳ್ದು ಹೋಗುತ್ತೇನೋ ಅಂತ ಹೆದರ್ಕೊಂಡಿದ್ದೆ. ಆದ್ರೆ ಅನ್ಕೊಳ್ದೇನೆ ಅದ್ಭುತನೇ ನಡೆದು ಹೋಯ್ತು. ನನ್ನನ್ನ ನಿಮ್ ಜೊತೆಗೆ ಸೇರಿಸ್ತು. ಆದ್ರೆ ಕನಸಾಗಿ ಉಳ್ದೋಗುತ್ತೆ ಅಂತ ಅಂದ್ಕೊಂಡಿದ್ ನನ್ ಜೀವನ ಹೀಗ್ ನಿಜ ಆಗೋದಕ್ಕೆ ಕಾರಣ ನೀವೇ. ನಿಮ್ಮ ಪ್ರೀತಿ, ನಿಮ್ಮ ನಿಷ್ಠೆ, ಪ್ರತಿ ಕ್ಷಣ ನನ್ನನ್ನು ಪಡೆಯೋ ಹಂಬಲನೇ ನಮ್ಮನ್ನ ಒಂದ್ ಮಾಡಿರೋದು. ಮದ್ವೆ ಮಾಡ್ಕೊಂಡಿದ್ದು ನನ್ನನ್ನೇ ಅನ್ನೋದು ನಿಮಗ್ ಗೊತ್ತಿಲ್ಲ. ಆದ್ರೂ ನಿಮ್ಮ ಆಚಾರಗಳು, ಸಂಪ್ರದಾಯಗಳು, ನಿಮ್ ಕುಟುಂಬದ ಪದ್ಧತಿಗಳು ಇದೆಲ್ಲಾನು ಮೀರಿ ಪ್ರೀತಿನೇ ಸರ್ವಸ್ವ ಅಂತ ನೀವ್ ನಿರ್ಧಾರ ಮಾಡದೆ ಹೋಗಿದ್ದಿದ್ರೆ ನೀವೆಲ್ಲೋ ಮಾತ್ ಕೇಳೋ. ಜಾನಕಿ, ಜಾನಕಿ, ನಿಂಗೇನ್ ಹುಚ್ಚ? ಹುಚ್ಚೆ ಹುಚ್ಚೆ ಇವಳು ಮಾಡಬಾರ್ದ ಕೆಲಸ ಮಾಡಿದ ದಿನನೇ ನನಗೆ ಹುಚ್ಚಿಡಿತು. ನಾನ್ ತಲೆ ತಗ್ಸೋ ಹಾಗೆ ಮಾಡಿದ್ಲು. ಬೇಡ ಕಣೋ ಜಾನಕಿ, ನನ್ ಮಾತ್ ಕೇಳೋ. ಲೋ ಬೇಡವೋ, ಬೇಡವೋ, ಹಚ್ಬೇಡವೋ. ಲೋ ಜಾನಕಿ, ನನ್ ಮಾತ್ ಕೇಳೋ. ತಪ್ಪು ಕಣೋ, ಬದುಕಿರೋರ್ ಫೋಟೋನ ಹೀಗ್ ಸುಡ್ಬಾರ್ದು ಕಣೋ. ಸತ್ತು ಹೋದ್ಲು, ಸತ್ತು ಹೋದ್ಲು. ನನ್ನ ಮರ್ಯಾದೆ ತೆಗೆದ ದಿನನೇ ನನ್ನ ಪಾಲುಗಳು ಸತ್ತು ಹೋದ್ಲು. ಯಾಕ ಅವಳ ಮೇಲೆ ಇಷ್ಟೊಂದು ದ್ವೇಷ ಬೆಳೆಸ್ಕೊಂಡಿದ್ಯಾ? ತಪ್ಪು ಮಾಡದೆ ಇರೋರು ಯಾರಿದ್ದಾರೆ? ಹಾ, ಅದಕ್ಕೋಸ್ಕರ ಅವಳಿಗೆ ಅಷ್ಟು ದೊಡ್ಡ ಶಿಕ್ಷೆ ಕೊಡ್ತೀಯಾ? ಏಯ್, ಯಾಕೆ ಸುಮ್ನೆ ಇದ್ಯಾ? ಅವಳು ನಿನ್ ಹೆತ್ತ ಮಗಳು ಕಣೆ. ಇಲ್ಲ, ಇವಳು ನನ್ನ ಮಗಳಲ್ಲ, ವೈದೇಹಿನೇ ನನ್ನ ಮಗಳು. ವೈದೇಹಿ, ವೈದೇಹಿ, ವೈದೇಹಿ. ಹೇಯ್, ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ಇವಳಿಗಿಂತ ನಿಂಗ ಅನಾಥನೇ ಹೆಚ್ಚಾಗ್ಬಿಟ್ಲೇನೋ? ಅಮ್ಮ, ಇನ್ನೊಂದ್ಸಲ ವೈದೇಹಿನ ಅನಾಥ ಅಂತ ಏನಾದ್ರು ಅಂದ್ರೆ ಅಮ್ಮ ಅನ್ನೋದನ್ನು ನೋಡೋಲ್ಲ. ಅವಳೇ ನನ್ನ ಮಗಳು, ಈ ಅನಿಷ್ಟದವಳಲ್ಲ.
ಇನ್ಮೇಲೆ ಇವಳ ವಿಷಯನ ಈ ಮನೇಲಿ ಯಾರು ಮಾತಾಡಬಾರ್ದು. ಅವಳು ಯಾವ ನೆನಪು ಈ ಮನೇಲಿ ಇರಬಾರ್ದು. ಲೋ ಜಾನಕಿ, ತಪ್ಪು ಕಣೋ, ಹೀಗ್ ಮಾಡ್ಬೇಡ್ವೋ, ನನ್ ಮಾತ್ ಕೇಳೋ. ನನ್ ಮಾತನ್ನ ಕೇಳೋದಕ್ಕೆ ನಿನಗೆ ಕಷ್ಟ ಆಗ್ತಿದೆ ಅಲ್ವಾ? ಆದ್ರೆ ನಿಜ ಗೊತ್ತಾಗಿದ್ದ ಕ್ಷಣದಿಂದ ನನಗೆ ಆ ನಿಜನ ಒಪ್ಕೋಬೇಕು ಅಂತಂದ್ರೆ ನನಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಿನಗೆ ಗೊತ್ತಿಲ್ಲ. ನನ್ನನ್ನ ಹುಚ್ಚನ್ ತರ ಪ್ರೀತಿಸ್ತಿರೋದ್ರಿಂದ ನನ್ನನ್ನೇ ಮದ್ವೆ ಮಾಡ್ಕೊಂಡಿದ್ದಾನೆ ಅಂತ ಈ ವಿಷಯ ಗೊತ್ತಾದ ತಕ್ಷಣ ಖುಷಿಲಿ ಹಾರಾಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೆ ಅಲ್ವಾ? ಆದ್ರೆ ನಾವು ಪ್ರೀತಿಸಿದವ್ರು ನಮಗ್ ಸಿಗದೆ ಹೋದ್ರೆ ಎಷ್ಟು ಹಿಂಸೆ ಆಗುತ್ತೆ ಅಂತ ನಾವು ಪ್ರೀತಿಸಿ ಮದ್ವೆ ಮಾಡ್ಕೊಂಡಿರೋ ವ್ಯಕ್ತಿ ಬೇಡದೇ ಇರೋ ಕಾರಣಗಳಿಂದ ನಮ್ ಭಾವನೆಗೆ ಬೆಲೆ ಕೊಡದೆ ನಮ್ಮಿಂದ ದೂರನೇ ಇದ್ರೆ ಆ ಸಂಕಟ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ದಯವಿಟ್ಟು ನಿಮ್ ಭಾವನೆಗೆ ಬೆಲೆ ಕೊಡ್ಲಿಲ್ಲ ಅಂತ ಹೇಳ್ಬೇಡಿ. ನನ್ ಮನಸ್ಸಲ್ಲಿ ನಿಮ್ಗಿರೋ ಸ್ಥಾನನೇ ಬೇರೆ. ಬೇಡಮ್ಮ, ಒಂದು ಟೈಮಲ್ಲಿ ನಿನ್ ಬಾಯಿಂದ ಈ ಮಾತುಗಳನ್ನ ಕೇಳಿದ್ರೆ ನನ್ ಮನ್ಸು ಹಾರಾಡ್ತಿತ್ತೇನೋ. ಆದ್ರೆ ಇವಾಗ ಕೇಳ್ತಾ ಇದ್ರೆ ಮೈಯೆಲ್ಲ ಉರಿಯುತ್ತೆ. ನನ್ಗಾಗ್ಲಿ, ನಮ್ ಪ್ರೀತಿಗಾಗ್ಲಿ, ನಮ್ ಸಂಬಂಧಕ್ಕಾಗ್ಲಿ ನೀನು ಎಳ್ಳಷ್ಟು ಬೆಲೆನೂ ಕೊಟ್ಟಿಲ್ಲ. ಆ ಸತ್ಯನ ನೀನು ಒಪ್ಕೊಳ್ಳೇಬೇಕು. ಇಷ್ಟು ದಿನ ನಿಮ್ಮ ಅಪ್ಪನಿಗೋಸ್ಕರ, ತಂಗಿಗೋಸ್ಕರ, ಕುಟುಂಬಕ್ಕೋಸ್ಕರ ಈ ಸತ್ಯನ ಹೇಗ್ ಮುಚ್ಚಿಟ್ಟಿದ್ಯೋ ಇವಾಗ ಅದೇ ಕುಟುಂಬಕ್ಕೋಸ್ಕರ ಈ ವಿಷಯನೂ ಮುಚ್ಚಿಡ್ಬೇಕು. ಇಲ್ಲೇನಾ? ಇಲ್ಲೇ ಬಿಸಾಕಿದ್ದೆ. ಹುಡುಕು. ಸಿಕ್ತಾ ಅದು? ಇಲ್ಲ, ಇಲ್ಲೇ ಇಟ್ಟಿದ್ಯಾ? ಚೆನ್ನಾಗಿ ನೆನ್ಪಿದೆ, ಇಲ್ಲೇ ಇಟ್ಟಿದ್ದೆ. ಇಟ್ಟಿದ್ರೆ ಇಲ್ಲೇ ಇರ್ಬೇಕು ತಾನೆ? ನೀನ್ ಬೇರೆ ಎಲ್ಲೋ ಎಸ್ತಿರ್ಬೇಕು. ಇಲ್ಲ ಅಂದ್ರೆ ನೀನ್ ಇಲ್ಲಿ ಎಸ್ದಾಗ ಬೇರೆ ಯಾರೋ ತಗೊಂಡಿರ್ಬೇಕು. ಇಲ್ಲ, ಯಾರಾದ್ರೂ ತಗೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಗಲಾಟೆ ಆಗಿರೋದು. ಇಲ್ಲೇ ಎಲ್ಲೋ ಇರುತ್ತೆ. ಮೊದ್ಲು ನೀನ್ ಹುಡುಕು. ಯಾಕಿಷ್ಟ ತಡ? ಬೇಗ ಹುಡುಕು, ಯಾರಾದ್ರೂ ಬಂದ್ರೆ ಕಷ್ಟ. ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಕಾಣಿಸ್ತಿಲ್ಲ ಅಂತಿದ್ಯಲ್ಲ, ಈಗ ತಾನೇ ಇಲ್ಲಿ ಬಿಸಾಕ್ತಿಯಲ್ಲ. ಅಜ್ಜಿನ್ ನೋಡಿದ್ ಗಾಬ್ರಿಲಿ ಹಿಂದಿನೇನ ಬಿಸಾಕ್ಬಿಟ್ಟೆ. ಇಲ್ಲೇ ಎಲ್ಲೋ ಬಿದ್ದಿರುತ್ತೆ. ನಿನ್ನಿಂದ ನನಗ್ ತಲೆ ಕೆಟ್ಟೋಗ್ತಿದೆ ವಾಲಿ. ಅದ್ ಯಾರಿಗಾದ್ರೂ ಸಿಕ್ಕಿದ್ರೆ ಎಷ್ಟು ಡೇಂಜರು ಗೊತ್ತಾ? ಅದ್ರ ಮೇಲೆ ನಿನ್ ಫಿಂಗರ್ ಪ್ರಿಂಟ್ಸ್ ಇರುತ್ತೆ. ಚೂರು ಯೋಚನೆ ಮಾಡದೆ ನಿನ್ನನ್ ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ. ನೀನ್ ಮಾಡಿದ ತಪ್ಪೇನು ಅಂತ ಗೊತ್ತಾ? ಕೆಲ್ಸ ಮುಗಿದ್ಮೇಲೆ ಅದನ್ನ ಬಿಸಾಕೋದನ್ ಬಿಟ್ಟು ಇಲ್ಲೇ ಬಚ್ಚಿಟ್ಟಿದ್ಯಾ. ಮೊದ್ಲು ಅದನ್ನ ಹುಡುಕು, ಫಾಸ್ಟ್. ಚಾಕು ಎಲ್ಲೂ ಇಲ್ಲ. ಯಾರಾದ್ರೂ ತಗೊಂಡಿರ್ಬೇಕು. ಎಲ್ಲ ಟೆನ್ಷನ್ ಅಲ್ಲಿ ನೀನೇ ಎಲ್ಲಾದ್ರೂ ದೂರ ಬಿಸಾಕಿರ್ಬೇಕು. ಆದ್ರೂ ನಿನ್ಗೆ ನಾನ್ ಹೇಳಕ್ ಏನಿದೆ ಹೇಳು? ಎಲ್ಲ ನಿನ್ಗೆ ಗೊತ್ತು. ಮತ್ತೆ ಅವ್ರ ಮನ್ಸು ಬದಲಾಯಿಸು ಅಂತ ನಿನಗೇನ್ ತೊಂದ್ರೆ ಕೊಡಲ್ಲ.
ನಾನೇ ಸರಿ ಮಾಡ್ತೀನಿ. ಕೋಪ ಬಂದ್ರೆ ಹೇಗ್ ಕಡಿಮೆ ಮಾಡೋದು ಅಂತ ಭಯ ಪಡ್ಬೇಕು. ಆದ್ರೆ ಇದು ಹಠ ಅಲ್ವಾ? ಅವ್ರ ಹಠನ ಕಡಿಮೆ ಮಾಡಿ ಹೇಗೆ ನನ್ನ ಹತ್ರ ಹೇಳ್ಕೋತೀನಿ ಅಂತ ನೋಡು. ನೀವಾ ಇಂದು ಅಜ್ಜಿ, ಆರತಿ ತಗೊಳ್ಳಿ. ನನ್ನ ಮುದ್ದಾದ ಮೊಮ್ಮಗಳು. ಆ ಊರ್ಮಿಳ ಬಂದು ಎಷ್ಟು ವರ್ಷ ಆಯ್ತು, ಒಂದಿನನೂ ದೀಪ ಬೆಳಗ್ಸ್ಲಿಲ್ಲ. ನಿಜವಾದ ಸೊಸೆ ಅಂದ್ರೆ ನೀನೇ. ಏನೇ ಆಗಿರ್ಲಿ ನನ್ನ ಮೊಮ್ಮಗ ಅದೃಷ್ಟವಂತ. ಹೌದು, ಅವನ್ ಎದ್ದಿದಾನೋ ಇಲ್ವೋ? ಇನ್ನೂ ಇಲ್ಲ ಇಂದು ಅಜ್ಜಿ. ಕಾಫಿ ತಗೊಂಡು ಹೋಗ್ಕೊಟ್ಟೆ ಬಿಸ್ತೀನಿ. ಬೇಗ ತಗೊಂಡು ಹೋಗಮ್ಮ. ಕಾಫಿ ಕೊಡೋದು ಲೇಟ್ ಮಾಡಿದ್ರೆ ಸಿಟ್ಟು ಬರುತ್ತವನಿಗೆ. ಮೊದಲೇ ರಾತ್ರಿ ಸೆಟ್ ಮಾಡ್ಕೊಂಡಿದ್ದಾರೆ. ಈ ಕಾಫಿ ಕೂಡ ಲೇಟಾಗಿ ಕೊಟ್ರೆ ಅಷ್ಟೇ ಕತೆ. ಈಗ್ಲೇ ತಗೊಂಡು ಹೋಗ್ಕೊಡ್ತೀನಿ ಅಜ್ಜಿ. ಹೋಗಮ್ಮ. ಸ್ವಾಮಿ, ಇನ್ ಮುಂದೆ ಎಲ್ಲ ನೀನೇ ನೋಡ್ಕೋಬೇಕು. ರೂಪಸಿ ನೀನು ರಾಕ್ಷಸ ನಾನು, ಮುತ್ತಿನ ಸೋನೆ ಸುರಿಸುವೆಯೇನೆ ಅಧರದ ಮಳೆ ಮಳೆ ಮಳೆ. ಪೂಜಿಸಲೆಂದೇ ಹೂಗಳ ತಂದೆ, ದರುಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ. ಅಮ್ಮ ಜೂನಿಯರ್ ಸುಬ್ಲಕ್ಷ್ಮಿ, ನಿನ್ ಹಾಡ್ ನಿಲ್ಸ್ತೀಯ? ಕೇಳಕ್ ಆಗ್ತಾ ಇಲ್ಲ. ನನ್ ವಾಯ್ಸ್ಗೆ ಏನಾಗಿದೆ? ಚೆನ್ನಾಗಿದೆ ಅಂತಾನೆ ಎಲ್ರು ಹೇಳ್ತಾರೆ. ಇಷ್ಟ ಆದ್ರೆ ಕಾಗೆ ಧ್ವನಿ ಕೂಡ ಕೋಗಿಲೆ ತರ ಕೇಳಿಸುತ್ತೆ. ಇಷ್ಟ ಆಗದೆ ಹೋದ್ರೆ ಕೋಗಿಲೆ ಧ್ವನಿ ಕೂಡ ಕಾಗೆ ಅರ್ಚೋ ಹಾಕಿ ಕೇಳಿಸುತ್ತೆ. ನೀ ನನಗಿಷ್ಟ ಆಗದೆ ಇರೋದ್ರಿಂದ ನಿನ್ ಹಾಡು ನನ್ಗಿಷ್ಟ ಆಗ್ತಿಲ್ಲ. ಇನ್ ಯಾವತ್ತೂ ಹಾಡ್ಬೇಡ. ಹೌದು, ನನ್ ಮುಖದ ಮೇಲೆ ನೀರ್ ಯಾಕೆ ಹಾಕ್ದೆ? ನಾನೇ ನೀರ್ ಹಾಕ್ತೆ? ನನ್ಗೇನು ಗೊತ್ತಿಲ್ಲ. ಇಲ್ಲ, ನೀನೇ ಹಾಕಿದ್ದು. ಹಾ, ಈಗ ಗೊತ್ತಾಯ್ತು. ನೀನ್ ಸ್ನಾನ ಮಾಡ್ಕೊಂಬಂದೆ ಅಲ್ವಾ? ನಿನ್ ಕೂದ್ಲಿಂದ ನೀರ್ನ ನನ್ನ ಮುಖಕ್ಕೆ ಹಾಕ್ದೆ, ಹೌದಲ್ವಾ? ಅಯ್ಯೋ ಇಲ್ಲ ರೀ, ಬೇಕಾದ್ರೆ ನೀವೇ ನೋಡಿ. ನನ್ ಕೂದ್ಲು ಅವಾಗ್ಲೇ ಒಣಗೋಯ್ತು. ನೋ, ಡೋಂಟ್ ಟಚ್. ಗೋ ಬ್ಯಾಕ್, ಗೋ ಬ್ಯಾಕ್ ಐ ಸೇ. ಯಾವ್ದಾದ್ರು ನೆಪ ಮಾಡ್ಕೊಂಡು ಹಂಗೆ ಹತ್ರ ಆಗ್ಬಿಡೋಣ ಅಂತ. ನನ್ನ ಹತ್ರ ನೀನ್ ಬೇಳೆ ಬೇಯಲ್ಲ. ಏನಿದೆಲ್ಲ? ಟೂತ್ ಬ್ರಷ್ ವಿತ್ ಪೇಸ್ಟ್, ಸ್ನಾನಕ್ಕೆ ಟವಲ್ಲು, ಇಸ್ತ್ರಿ ಮಾಡಿರೋ ಬಟ್ಟೆಗಳು. ಏನ್ ಅರೇಂಜ್ಮೆಂಟ್ ಮಾಡಿದ್ಯಾ? ಇದನ್ನೆಲ್ಲ ಮಾಡಿದ್ರೆ ನನ್ ಮರಳಾಗಿ ನಿನ್ ಸೇರ್ಗೆ ಹಿಡ್ಕೊಂಡು ನಿನ್ ಹಿಂದೆನೇ ಓಡಾಡ್ತಾ ಇರ್ತೀನಿ ಅನ್ಕೊಂಡ್ಯಾ? ಚಾನ್ಸೇ ಇಲ್ಲ. ನಾನ್ ಯಾರು ಗೊತ್ತು ತಾನೆ? ಶ್ರೀರಾಮ. ರಾಮ ಅಂದ್ರೆ ಏಕಪತ್ನಿ ವ್ರತಸ್ಥ,
ಸೀತನ್ ಬಿಟ್ಟಿರಕ್ ಆಗಲ್ಲ ಅನ್ಕೋಬೇಡ. ಯಾಕೆ ದೇವಾಂಶ್, ಏನಾಯ್ತು? ಹೇಳು ದೇವಾಂಶ್, ಏನಾಯ್ತು? ಅಂದ್ರೆ ಅಪ್ಪ ಅದು ಆಗ್ಲೇ ಮಕ್ಳ ಬಗ್ಗೆ ನಿಮ್ಮ ಹತ್ರ ಅದೇ ಅದ್ರ ಬಗ್ಗೆನೇ ಇಬ್ರು ಮಾತಾಡ್ತಾ ಇದ್ವಿ. ಅಷ್ಟರಲ್ಲಿ ನೀವು